ಉಲ್ಲಾಲ ಪ್ರಮುಖ ಸಾಮಾಜಿಕ ಸಂಘಟನೆ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಇವತ್ತು ದಾಖಲೆ ಮಟ್ಟದ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ ಕಂಚೂರು ಆಸ್ಪತ್ರೆಯ ಸಹಯೋಗದಲ್ಲಿ. ಇದರ ಬಗ್ಗೆ ಪದಾಧಿಕಾರಿಗಳು ಸ್ವಲ್ಪ ಮಾತಾಡಬೇಕಾಗಿ ವಿನಂತಿ. ಉಲ್ಲಾಲ ಸೆಂಟ್ರಲ್ ಕಮಿಟಿ ಮತ್ತು ಕಣಚೂರು ಆಸ್ಪತ್ರೆ ಸಹಯೋಗದಿಂದ ಇವತ್ತು ಬಹಳ ಮಹತ್ತರವಾದಂಥ ಒಂದು ಸಾಮಾಜಿಕ ಕಾರ್ಯಕ್ರಮ, ಅದು ಅಲ್ಲದೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಈಗಾಗಲೇ ನಾವು 12 ವರ್ಷದಿಂದ ಈ ಒಂದು ಸಮಾಜದ ಹಿತದೃಷ್ಟಿಯಿಂದ ಸಮಾಜದ ಏನು ಅಂದರೆ ಕಟ್ಟಕಡೆಯ ಜನರನ್ನು ಗುರುತಿಸುವಂಥ ನಾವು ಮುಖ್ಯವಾಹಿನಿ ತರುವಂಥದ್ದು ತುಂಬ ವಿಚಾರವನ್ನು ತುಂಬ ಹಿರಿಯರು ಸೇರಿಕೊಂಡು ಸಮಾನ ಮನಸ್ಕರ ಒಂದು ತಂಡ 12 ವರ್ಷ ಹಿಂದೆ ಈ ರೀತಿಯ ಒಂದು ಆಲೋಚನೆ ಮಾಡಿ ಉಲ್ಲಾಲ ಸೆಂಟ್ರಲ್ ಕಮಿಟಿ ಎಂಬ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡಿತ್ತು. ಅದರಲ್ಲಿ ಪ್ರಾಮುಖ್ಯವಾಗಿ ಸಾಮಾಜಿಕ ಕಲ್ಯಾಣ ಆಗಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯ ಆಗಲಿ ಅಥವಾ ಶೈಕ್ಷಣಿಕವಾಗಿ, ಇದು ಬಹಳ 3 ನಮ್ಮ ಗೋಲ್ ಅಥವಾ ವೇಮ್ ಅಂತ ಹೇಳಿ ಇದರ ಧ್ಯೇಯ ಇಟ್ಕೊಂಡು ನಿರಂತರವಾಗಿ ನಾವು ಕಾರ್ಯನಿರ್ವಹಿಸ್ತೀವಿ. ಇದರಲ್ಲಿ ನಮ್ಮ ಮುಂದೆ ಹೋದಂತೆ ಹಲವಾರು ಅಧ್ಯಕ್ಷರುಗಳು ಅಥವಾ ಪ್ರತಿಯೊಬ್ಬರು ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಟ್ರಸ್ಟ್ಗಳು ನಮಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ಪದಾಧಿಕಾರಿಗಳ ಹೆಸರು ಹೇಳ್ಬೋದಾ? ಪದಾಧಿಕಾರಿ ಇವತ್ತು ಪ್ರಸ್ತುತ ನಮ್ಮ ಅಧ್ಯಕ್ಷರಾದ ನವಾಜುಲ್ ಇದ್ದಾರೆ. ಅದೇ ಥರ ಇದಕ್ಕೆ ಮುಂಚೆ ನಮಗೆ ಸ್ಥಾಪಕ ಅಧ್ಯಕ್ಷರಂತ ಹಾಜಿ ಅಬ್ದುಲ್ ಖಾದರ್ ಅವರಿಗೆ ಅವರ ನಂತರ ನಮ್ಮ ಮರ್ಹೂಮ್ ಹಾಜಿ ಅನ್ವರ್ ಹುಸೇನ್ ಸಾಹೇಬ್ ಇದ್ದರು. ಈಗ ಬಂದು ಪ್ರಸ್ತುತ ಅಧ್ಯಕ್ಷರಾದಂಥ ಅಂತ ಇಸ್ಮಾಯಿಲ್ ಸಾಫಿ ಕೂಡ 1-2 ತಿಂಗಳ ಮಟ್ಟಿಗೆ ಆಗಿದ್ದರು. ನಂತರ ಬಂದುಬಿಟ್ಟು ಇತರ ಪದಾಧಿಕಾರಿಗಳು ಯಾರಲ್ಲಿದ್ದಾರೆ? ಇತರ ಪದಾಧಿಕಾರಿಗಳು ನಮ್ಮಲ್ಲಿರುವಂಥದ್ದು ಆ್ಯಕ್ಚುಲಿ ಅಬ್ದುಲ್ ಜಬ್ಬಾರ್ ಅವರು, ಮತ್ತು ಅದೇ ಥರ ಕೌನ್ಸಿಲರ್ ಜಬ್ಬಾರ್, ಹೌದು ಕೌನ್ಸಿಲರ್ ಜಬ್ಬಾರ್ ಕೂಡ ಆಗಿದ್ದಾರೆ ನಮ್ಮಲ್ಲಿ, ಅವರು ಕೂಡ ಸಹಕಾರ ನೀಡ್ತಾರೆ. ಅದೇ ಥರ ನಮ್ಮಲ್ಲಿ ತುಂಬ ವರ್ಷದಿಂದ ಖಜಾಂಚಿ ಕೆಲಸ ಮಾಡ್ತಿರುವಂಥ ಅಂದರೆ ಅಹಮದ್ ಹಾಜಿ ಗುಮ್ರಾಜ್. ಇವತ್ತು ಏನೆಲ್ಲ ಕಾರ್ಯಕ್ರಮ ನಡೀತಾ ಇದೆ? ಇವತ್ತು ಬಂದುಬಿಟ್ಟು ಕಾರ್ಯಕ್ರಮ ಮಾಡಿರುವಂಥದ್ದು ಬ್ಲಡ್ ಕ್ಯಾಂಪ್ ಮತ್ತು ಆರೋಗ್ಯ ಶಿಬಿರದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ವಾರ್ತೆ ಇದೆ, ಮತ್ತು ಆಪ್ಥಾಲಜಿ, ಮತ್ತು ಧರ್ಮಕ್ಕೆ ಚರ್ಮರೋಗ ಸಂಬಂಧಪಟ್ಟದ್ದು ಅಥವಾ ಜನರಲ್ ಮೆಡಿಸಿನ್ ಬರ್ತದೆ, ಅಥವಾ OBC ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಬರುವಂಥದ್ದು, ಕಣ್ಣಿನ ಆಪ್ಥಾಲಜಿ. ಸೊ ಇದೆಲ್ಲ ಈಗಾಗಲೇ ಒಂದು 500 ಜನ ಇದರ ಪ್ರಯೋಜನ ಪಡ್ತಿರ್ಬೋದಾ? ಆಲ್ಮೋಸ್ಟು 500 ರೀಚ್ ಆಗ್ತಾ ಇದೆ. ಮುಂದಕ್ಕೆ ಕೂಡ ಇನ್ನೂ ಕೂಡ ಟೈಮ್ ಬಹಳಷ್ಟು ಇದೆ.